ನಿಮ್ಗೆ ಇಷ್ಟವಾಗಿರೋ ಫ್ಲೇವರ್ ತಗೊಂಡ್ಬರ್ತಿದೆ. ಥ್ಯಾಂಕ್ ಯು. ಮಾಡೋದು ಈಗ ನಾವು ಕೂತು ಐಸ್ ಕ್ರೀಮ್ ತಿಂದು ಇಷ್ಟೊಂದು ತಿಂಗಳುಗಳಾಗ್ಬಿಡ್ತಲ್ವಾ? ಹೌದಪ್ಪ, ನಾನಂತೂ ಈ ಐಸ್ ಕ್ರೀಮ್ ಮಾತುಕತೆನ ಅದೆಷ್ಟು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೇನೆ ಗೊತ್ತಾ. ಹರಟೆ ಹೊಡಿತಾ ಈ ಚಳಿಲಿ ಈ ಐಸ್ ಕ್ರೀಮ್ ತಿನ್ನೋ ಮಜಾನೇ ಬೇರೆ. ಅಪ್ಪ, ಯಾಕಪ್ಪ ಏನಾಯ್ತು? ಡೀಪ್ ಆಗಿ ಯೋಚನೆ ಕಳೆದೋಗ್ಬಿಟ್ಟಿದ್ದೀರಾ. ಇಷ್ಟೊಂದು ಬದಲಾಗ್ಬಿಡ್ತಲ್ವ ಪುಟ್ಟಿ. ಮೊನ್ನೆ ಕೋರ್ಟಲ್ಲಿ ಅವಮಾನ ಅನುಭವಿಸಿ ಮನೆಯಲ್ಲಿ ಕೂತಿತ್ತು ನೆನಪು. ನಿಂದು ಬೃಂದೊಂದು ಸ್ಕೂಲು ಕಾಲೇಜು ಇದೇ ಜಂಜಾಟದಲ್ಲಿ ನನ್ ಖುಷಿನ ಕಂಡ್ಕೊಂಡಿದ್ದೆ. ಒಂದೊಂದ್ ದಿನ ಹೀಗೆ ಈ ಕೋರ್ಟ್ ಹಾಕಿ ಮತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ ಕೋರ್ಟ್ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ಪುಟ್ಟಿ, ನನ್ನ ಮಗಳು ನನ್ನ ಕೈ ಹಿಡಿದು ಕೋರ್ಟಿಗೆ ಕರ್ಕೊಂಡೋಗಿದ್ಯಾ. ನೋಡಿ ಆಡ್ಕೊಂತಿದ್ದವರೆಲ್ಲ ಆಶ್ಚರ್ಯದಿಂದ ನೋಡ್ತಿದ್ದಾರೆ, ಗೌರವದಿಂದ ಮಾತಾಡ್ತಿದ್ದಾರೆ. ಇನ್ಮೇಲೆ ಹೀಗೆ ಅಪ್ಪ, ನಮ್ ಮುದ್ದು ಹೀರೋನ ಎರಡು ಕೊಂಡಾಡ್ತಾರೆ. ಏನ್ ವಿಧಿಯಾಟ ಹೊರಟಿದ್ಲು. ಇಷ್ಟು ವರ್ಷ ಆದ್ಮೇಲೆ ಒಂದ್ ಕೇಸ್ ತಗೊಂಡ್ರೆ ಜೆಪಿನೇ ಬಂದು ಎದುರು ಲಾಯರಾಗಿ ನಿಂತಿದ್ದಾರೆ. ಅದನ್ನ ಅರಗಿಸ್ಕೊಳಕ್ಕೆ ಅವ್ರಿಗೂ ತುಂಬಾ ಕಷ್ಟ ಆಗ್ತಿರ್ಬೇಕು. ಮುಂದೆ ಆ JP ಪಾಟೀಲ್ ಸರ್ ಬಂದ್ ನಿಂತಾಗ ನೀವೆಲ್ಲಿ ಐಸ್ ಕ್ರೀಮ್ ತರ ಕರ್ಗ ಹೋಗ್ಬಿಡ್ತಿರೋ ಅಂತ ಅನ್ಕೊಂಡಿದ್ದೆಪ್ಪ ನಾನು. ನೀವು ದೊಡ್ಡ ಬಂಡೆ ಕಲ್ಲಿನ ತರ ನಿಂತ್ಕೊಂಡ್ಬಿಟ್ರಲ್ಲ, ನನಗ್ ತುಂಬಾನೇ ಖುಷಿ ಆಯ್ತಪ್ಪ. ನಿಜ ಪುಟ್ಟಿ, ನನಗೆ ಅಲ್ಲಿ ನಿಂತಿರೋದು ನಾನೇನ ಅಂತ ಒಂದು ಕ್ಷಣ ಆಶ್ಚರ್ಯ ಆಯ್ತು. ತಂದೆ ತಾಯಿದ್ರು ಮಗುಗ್ ಜನ್ಮ ನೀಡ್ತಾರೆ, ನೀನು ನನಗೆ ಜನ್ಮ ನೀಡಿದ್ಯಾ, ತಂದು ಕೊಟ್ಟಿದ್ಯಾ. ನೀನ್ ನನ್ನ ಮಗಳಲ್ಲ, ನನ್ನ ತಾಯಿ. ನಿನ್ ಋಣ ಹೆಂಗ್ ತೀರಿಸ್ಲಿ ನಾನು? ನೀವ್ ಹೀಗೆಲ್ಲ ಮಾತಾಡ್ಬೇಡಿ ಅಪ್ಪ, ನನ್ಗ್ ಮುಜುಗರ ಆಗುತ್ತೆ. ಯಾಕಪ್ಪ ಋಣ ಅಂತ ಎಲ್ಲ ಮಾತಾಡ್ತಾ ಇದ್ದೀರಾ? ಹಾಗೆಲ್ಲ ಮಾತಾಡ್ಬೇಡಿ. ಋಣದ ಬಗ್ಗೆ ಮಾತಾಡೋಷ್ಟು ದೊಡ್ಡ ಕೆಲ್ಸ ನಾನು ಏನು ಮಾಡಿಲ್ಲ ಅಪ್ಪ. ಬೇಕಾದಂತ ಗೌರವನ ಮತ್ತೆ ನಿಮಗ್ ಸಿಗೋ ಹಾಗೆ ಮಾಡಿದೀನಿ ಅಷ್ಟೇ. ನನ್ನಪ್ಪ ಯಾವತ್ತೇ ಇದ್ರು ನನ್ನ ಪಾಲಿಗೆ ಸೂಪರ್ ಸ್ಟಾರ್. ಪುಟಿ, ನನ್ನ ಹಿರಿತನ ಏನು ಇಲ್ಲ. ಕೋರ್ಟಿಗೆ ಕರ್ಕೊಂಡು ಹೋಗಿದ್ದು, ಪ್ರಾಕ್ಟೀಸ್ ಮಾಡಕ್ ಅವಕಾಶ ಮಾಡಿಸ್ಕೊಟ್ಟಿದ್ದು ಎಲ್ಲ ನೀನೆ. ಚೈತನ್ಯ ಉತ್ಸಾಹ ತುಂಬಿದ್ದು ನೀನೆ. ನಿನಗಿದು ಚಿಕ್ಕ ವಿಷಯ ತರ ಕಾಣ್ಬೋದು, ಆದ್ರೆ ನನಗೆ ದೊಡ್ಡ ವಿಷಯ, ದೊಡ್ಡ ಜನ್ಮ. ಇದು ಮರುಜನ್ಮ ಕೊಟ್ಟಂಗೆ ನನಗೆ. ಜನ್ಮ ಅಂತ ಏನಾದ್ರೂ ಇದ್ರೆ ನಿನ್ ಮಗನೋ ಮಗಳಾಗಿ ಬಂದ್ಬಿಟ್ಟು ನೀನ್ ಋಣ ತೀರಿಸ್ತೀನಿ. ಅವಮಾನ ಮಾಡ್ಬೇಕು ಅಂತಾನೆ ಭಾರ್ಗವಿ, ಅರ್ಜುನ್, ರವೀಂದ್ರನ ಕೋರ್ಟ್ ಕರ್ಸಿದ್ದಾರೆ. ಎಪಿ, ಇದು ಭಾರ್ಗವಿ ಅರ್ಜುನ್ ವೇಷ ಅಲ್ಲ ಕಣೋ, ವಿಧಿ ಆಟ. ಆತುರತೆ, ಹೆದರಿಕೆ ಅನ್ನೋದೇ ಇರಲ್ಲ. ಅದನ್ ಮಾಡಿರೋ ನಾವು, ಅದನ್ ಮಾಡಿರೋ ಕರ್ಮನೂ ಮರೆಯೋದೇ ಇಲ್ಲ ನಾವು. ನಾವೇನ್ ಆಗ್ಬೇಕು ಅಂತ ವಿಧಿ ಲಿಖಿತ ಇರುತ್ತೋ ಅದೇ ನಡೆಯೋದು. ಬರೋದು ಸ್ವಲ್ಪ ತಡ ಆಗಿರ್ಬಹುದು, ಆದ್ರೆ ಅವನ್ ಬಂದ ಅಲ್ವಾ. ಮಾಡುವಾಗಿಲ್ದೇ ಇರೋ ಆತಂಕ ಈಗ ಯಾಕೆ ಜೆಪಿ? ಬೇಡ ಅಂದ್ರು ಕೇಳ್ದೆ ಅದ್ಯಾವ್ದೋ ಕೇಸ್ ತಗೊಂಡೆ. ಈಗ ನೋಡು ಎಷ್ಟು ಕಷ್ಟ ಅನುಭವಿಸ್ತಿದ್ಯಾ. ಮೋಸದಿಂದ ಕೋರ್ಟ್ ಅಲ್ಲಿ ರವೀಂದ್ರನ ಅವಮಾನ ಮಾಡಿ ಕಳಿಸಿದ್ಯಲ್ಲ. ಎದುರಾಳಿನೇ ಮತ್ತೆ ಬಂದು ನಿನ್ನ ಮುಂದೆ ನಿಂತಿದ್ದಾನೆ. ದೇವರ ಆಟ ಜೆಪಿ. ನೀನ್ ಹೀಗ್ ಉರ್ಕೊಳ್ತಿದೀಯ ಅಂದ್ರೆ ರವೀಂದ್ರ ಚೆನ್ನಾಗೇ ವಾದ ಮಾಡಿದಾನೆ ಅಂತಾಯ್ತು. ಇದು ಖಂಡಿತ ಬೇಕು ಅಂತ ಆಗಿರಲ್ಲ. ನಮ್ ಅರ್ಜುನ್ ಬಗ್ಗೆ ನಿಮ್ಗೆ ಚೆನ್ನಾಗ್ ಗೊತ್ತಲ್ವಾ. ಅವನ್ ಯಾಕೆ ಭಾವ ನಿಮ್ಗೆ ಅವಮಾನ ಮಾಡ್ತಾನೆ? ಅವನ್ ಪ್ರಪಂಚನೇ ನೀವು ಭಾವ. ಯಾರಿಗೂ ಸಹಾಯ ಮಾಡ್ತಿರೋದನ್ನ ನಿಮ್ ಮೇಲೆ ದ್ವೇಷ ಕಾರ್ತಿದ್ದಾನೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿಲ್ಲ ಜೆಪಿ. ಈ ಕೇಸ್ನ ಇಲ್ಲಿಗೆ ಬಿಟ್ಬಿಡು. ಈಗಾಗ್ಲೇ ಜೀವ ಕಳ್ಕೊಂಡಿದ್ದಾಳೆ. ಅವಳು ಹಾಗೆ ಪುಟ್ಟು ಮಕ್ಕಳು ಜೀವ ಕಳ್ಕೋಬೇಕಾ ಹೇಳು? ಪಾಪ ನಿಮಗ್ ಸುತ್ಕೊಳ್ಳೋದ್ ಬೇಡ ಕಣ್ಣು. ರಾಜು ಒಳ್ಳೆ ತರ ಕಾಣ್ತಿಲ್ಲ. ಹಿಂದೆ ಇನ್ನೆಷ್ಟು ಜನರ ಕೈವಾಡ ಇದೆಯೋ ಏನೋ ಜೆಪಿ. ಮಗನೇ, ನಿನ್ನ ಕೈಯಿಂದ ಮಹಾ ಅಪರಾಧ ಆಗೋಕಿನ್ನ ಮುಂಚೆ ಈ ಕೇಸಿಂದ ಹಿಂದೆ ಸರಿದು ಬಿಡೋ. ಈ ಕೇಸ್ ತಗೊಂಡು ತಪ್ಪು ಮಾಡತ್ತ. ನನ್ಗೆ ಯಾಕೋ ಇದು ಒಂದ್ ಸಣ್ಣ ಪುಟ್ಟ ಕೇಸ್ ಅಲ್ಲ ಅನಿಸ್ತಾ ಇದೆ. ಒಂದ್ ಹೆಣ್ಮಗು ಒಂದ್ ಕಣ್ಣು, ಆಮೇಲೆ 3 ಜನ, ಈಗ ನೋಡಿದ್ರೆ 5 ಜನ ಹೆಣ್ಣು ಮಕ್ಕಳು ಒಂದೇ ಜಾಗದಲ್ಲಿ ಮಿಸ್ ಆಗಿದ್ದಾರೆ, ಒಂದೇ ತಿಂಗಳಲ್ಲಿ. ನಿಜ ಆಗಿದ್ರೆ ಇನ್ನು ಈ ಜಾಲದಲ್ಲಿ ಇನ್ನು ತುಂಬಾ ಹೆಣ್ಮಕ್ಳು ಸಿಕ್ಕಾಕೊಂಡಿರ್ಬೋದು. ಇದು ಸಾಮಾನ್ಯ ವಿಷಯ ಅಲ್ಲ ಅನಿಸ್ತಾ ಇದೆ. ಇವ್ರು ಮಿಸ್ಸಿಂಗ್ ಇದೆಯಲ್ಲ, ಇದರಲ್ಲಿ ಒಂದೇ ತರ ಪ್ಯಾಟರ್ನ್ ಕಾಣ್ತಾ ಇದೆ. ಆ 13 ವರ್ಷದ ಹೆಣ್ಮಕ್ಳು ಅದೆಲ್ಲಿದಾರೋ, ಏನ್ ಮಾಡ್ತಿದಾರೋ, ಅದೆಷ್ಟು ಭಯ ಪಟ್ಕೊಂಡಿದಾರೋ ನನ್ ನೆನ್ಸ್ಕೊಂಡ್ರೇನೆ ಬೇಜಾರಾಗ್ತದೆ. ಅವ್ರನ್ನ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು ಅಪ್ಪ. ಈ ಕೇಸನ್ನ ನೋಡ್ತಾ ಇದ್ರೆ ಆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಅಂತ ನನ್ಗೆ ಅನಿಸ್ತಾ ಇಲ್ಲ. ಅವನೇ ಇದ್ರೊಳಗೆ ಇನ್ವಾಲ್ವ್ ಆಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಬೈರಾಮ್ ಅಂಗಡಿ ಮಗಳು, ನಾಳೆ ಇನ್ಯಾರು, ನಾಡಿದ್ದು ಇನ್ಯಾರು? ನೋಡು, ನಾವು ಸುಮ್ನೆ ಕೊಡೋದ್ ಬೇಡ. ನಾವೇ ಹೇಗಾದ್ರೂ ಮಾಡಿ ಆ ಮಕ್ಕಳನ್ನ ಹುಡ್ಕೋಣ.
ನಿಜ ಅಪ್ಪ. ಈ ಕೇಸ್ ಬಗ್ಗೆ ಒಂದು ಸುಳುವು ಸಿಗ್ತಾ ಇಲ್ವಲ್ಲ, ಏನ್ ಮಾಡೋದು? ಏ ನೋಡು, ಬಡಿಸ್ಬಿಟ್ಟಿದ್ದೆ. ಈ ಹೊರದೋಗಿರೋ ನೋಡು, 6 ವರ್ಷಗಳ ಹಿಂದೆ ಇದೇ ಪ್ಯಾಟರ್ನ್ ನಲ್ಲಿ ನಡೆದಂತ ಒಂದು ಕೇಸನ್ನು ನಾನು ನೋಡಿದ್ದೆ. ನನ್ನ ಕೈನಲ್ಲಿ ಏನು ಮಾಡಕ್ಕಾಗಿಲ್ಲ. ಆಗ ಸಿಕ್ಕ ಸಾಕ್ಷಿ ಇದು. ಇದು ನೋಡಿದ್ರೆ ಕೇಸ್ಗೂ ಇದಕ್ಕೂ ಏನೋ ಸಂಬಂಧ ಇದೆ ಅಂತ ಅನ್ಸ್ತಾ ಇದೆ. ಮುಂದೆ ಈ ಕೇಸಿನ ಬಗ್ಗೆ ಏನಾದ್ರೂ ಉಪಯೋಗ ಬರ್ಬೋದು. ಅರ್ಥ ಆಯ್ತು. ಮಕ್ಳು ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ಸಣ್ಣ. ಇದ್ರ ಹಿಂದೆ ಅದ್ ಯಾರೇ ಇದ್ರು ಅವ್ರನ್ನ ಹುಡುಕಿ ಕೋರ್ಟಿಗೆ ಹೇಳ್ಕೊಂಡ್ ಬರೋಣ. ನಿನ್ನ ಅರ್ಜುನ್ ಜೀವನ ಸರಿ ಹೋಗೋದಿಕ್ಕೆ ನೀವಿಬ್ರು ಆ ಮನೆಗೆ ಹೋಗ್ಬೇಕು. ಅದಕ್ಕೂ ಮುಂಚೆ ನಮ್ಮಿಬ್ಬರ ಕುಟುಂಬಗಳು ಒಂದಾಗ್ತದೆ. ನನಗೂ ನನ್ನಿಂದಾಗಿ ಅರ್ಜುನ್ ಮತ್ತೆ ಅವ್ರ ಮನೆಯವ್ರು ದೂರ ಆಗಿದಾರಲ್ಲ ಅನ್ನೊಂದು ಗಿಲ್ಟ್ ಕಾಡುತ್ತಾ ಇದೆ. ಅಪ್ಪ ಅರ್ಜುನ್ ಅವ್ರ ಮನ್ಸಲ್ಲಿ ಅದೆಷ್ಟೇ ನೋವಿದ್ರು ಅದ್ಯಾವುದನ್ನು ತೋರಿಸ್ಕೊಳ್ದೆ ಅವರು ನಗ್ತಾ ನಮ್ಮನ್ನ ನಗ್ಸ್ಕೊಳ್ತಾ ಇದ್ದಾರೆ. ನಾನು ಗಮನಿಸಿದ್ದೇನೆ ಅಪ್ಪ, ಒಂದು ಪ್ರೀತಿ ಅಪ್ಪನ ಮೇಲೆ. ಅದಕ್ಕೆ ಅಪ್ಪನ್ ಸರಿ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ಏನ್ ಮಾಡ್ದೆ ಅಪ್ಪ? ಇನ್ನೊಂದ್ ಕಡೆ ಹೆಂಡತಿ, ಈ ಎರಡೂ ಕಡೆ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಕಣಮ್ಮ. ಅಪ್ಪ, ಆ ಬೃಂದಕ್ಕ ಮತ್ತೆ ಈ ಕೇಸ್ ವಿಷಯ ಇಟ್ಕೊಂಡು ಮಾವನ್ ಮನ್ಸಲ್ಲಿ ದ್ವೇಷ ತುಂಬೋಕೆ ರೆಡಿ ಆಗ್ತಾ ಇರ್ತಾಳೆ. ಅದ ಮುಂಚೆ ಹೋಗಿ ನಾನು ಅರ್ಜುನ್ನೇ ಅವ್ರನ್ನ ನಮ್ಮನೆ ಪ್ರೋಗ್ರಾಮಿಗೆ ಕರಿತೀನಿ. ಅರ್ಜುನ್ ಜೊತೆ ಮನ್ಸ್ ಬಿಚ್ಚಿ ಮಾತಾಡಿ ತುಂಬಾ ದಿನನೇ ಆಗೋಯ್ತಲ್ವಾ, ತಲನಾದ್ರೂ ನಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಒಂದು ಸಣ್ಣ ಭರವಸೆಯಲ್ಲಿ ಕಾಯ್ತಾ ಇದೀನಿ. ನಮ್ಮ ಆಸೆ ನಿಮ್ಮ ಆಸೆ ಎರಡು ನಮ್ ಜೀವನದಲ್ಲಿ ಖುಷಿ ತಂದಿದ್ರಲ್ಲ ನೀವು. ನಿಮ್ಮಿಬ್ಬರ ಜೀವನನೂ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಪುಟ್ಟಿ, ಈ ಸರಿ ಅವ್ರನ್ನ ಕರೆಯೋದಕ್ಕೆ ನೀನು ಹೋಗೋದ್ ಬೇಡ, ನಾವ್ ಹೋಗ್ತೀವಿ. ಏನ್ ಹೇಳ್ತಿದ್ರಪ್ಪ ನೀವು? ಅಪ್ಪ, ನೀವ್ ಮತ್ತೆ ಅಲ್ಲಿಗೆ ಹೋದ್ರೆ ನಿಮ್ಗೆ ಅವಮಾನ ಮಾಡಿ ಕಳಿಸ್ತಾರಪ್ಪ ಅವರು. ಮಗಳೇ, ತಂದೆಯಾಗಿ ನಿಮ್ಮ ಜೀವನವನ್ನ ಸರಿ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಡು. ಎಲ್ಲ ಆಟ ಶುರುವಾಗಿದ್ದೆ ಯಾರಿಂದ? ನನ್ನ ಜೆಪಿ. ನಾನೇ ಸರಿ ಮಾಡ್ತೀನಿ. ನಮ್ಮೆರಡು ಕುಟುಂಬ ಒಂದಾಗೋ ಕೆಲಸ ನಾನೇ ಮಾಡ್ತೀನಿ ಬಿಟ್ಟಿ. ಈ ಕೇಸ್ ಬಗ್ಗೆ ಗಮನ ಹರಿಸ್ತೀನಿ. ಅಪರಾಧಿಗಳು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಸರಿ.